ಇವಾಗ ಕೆಲಸ ಮಾಡೋದು ನೀನು ಫಿಲ್ ಮಾಡೋದು ಗೊತ್ತೇ ನಮ್ಮೆಲ್ಲ ಟೋಟಲ್ ಇಲ್ಲ. ಓಕೆ, ಒಂದು ಕೆಲಸ ಮಾಡು. ಇವಾಗ ನಿಂದು ಫಾರಮ್ನ ನೀನು ಫಿಲ್ ಮಾಡು. ಇವ್ರು ಫಿಲ್ ಮಾಡಿ ಕೊಡ್ತಾರೆ. ಇವಾಗ ನಾನು ಮಾಡ್ತೀನಿ. ಇವಾಗ ನಿಂದು ಆ ಫಾರಮ್ನ ಇಟ್ಕೊಂಡು ಎಲ್ಲನೂ ಮಾಡಿ ಅವ್ರವ್ರದ್ದು ಮಾಡ್ಕೊಂಡು. ಮೇಡಮ್ ಅಣ್ಣ ಅವ್ರದ್ದು ಓಲ್ಡ್ 2002 ಸೀರಿಯಲ್ ನಂಬರ್ ಎಷ್ಟರಲ್ಲಿದೆ ಮೇಡಮ್? 2002 అందరూ ఉంటాయి. ಎಲ್ಲಿ ಮಾಡಬೇಕು ರಿಸೀವ್ ಅಂತ ನೀವು ಡೇಟ್ ಅಕ್ಕಿನೂ ಇದು ಮಾಡಬೇಕು. ಇಲ್ಲಿ ಬರಲಿಲ್ಲ ಇಲ್ಲ ಬರ್ತೀವಿ. ಮತ್ತು ಡೇಟ್ ಏನಾದರೂ ಮೆನ್ಷನ್ ಮಾಡೋಂಗಿದ್ರು ಮಾಡಬೇಕು. 1/7/26 ಇದನ್ನು ನಾನು ನೀಟಾಗಿದೆ ಅಪ್ಲೋಡ್ ಮಾಡ್ತೀನಿ. 1/7/26 ಇದು ನಿಮ್ಗೆ 1/7 ಸೇಮ್ ಇವತ್ತಿನ ಡೇಟ್ ಆಗಲಿಲ್ಲ. 1/7/26 ಇದು ಅಕ್ನಾಲಜ್ಮೆಂಟ್ ಕೊಡ್ತೀನಿ. ಇದಕ್ಕೆ ಹಾಕ್ತೀನಿ ಡೇಟ್ 1/7/26 ಮೇಲೇನೇ ಇಲ್ಲ. ಅದು ಮೇಲೇನೇ 462 ಮೇಲೆ. ಹೌದು 460 ಸಮಸ್ಯೆ ನಿಮ್ಮದು ಫೋರ್ ಇದೆ. ಏ ಥರ ಇದೆಯಪ್ಪ ಫೋರಲ್ಲ ಮೊನ್ನೆ ಓಟರ್ ಕಾನ್ಸ್ಟೆನ್ಸಿ ನಂಬರು 145 ಮುಳಬಾಗಿಲು. ಭಾಗದ ಸಂಖ್ಯೆ ಇದು ಓಲ್ಡ್ ಅಣ್ಣ. ಇದು ಹಿಂದಿನ ಸಮಗ್ರ. ಇದು ಪ್ರೆಸೆಂಟ್ ಇದರಲ್ಲಿ ಇದು 12/11/1983 ಇದು ನಿಮ್ಮ ಹತ್ರ ಇಟ್ಕೊಳ್ಳಿ ಅಣ್ಣ. ಇನ್ನೊಂದು ಸೇಮ್ ಫಿಲ್ ಮಾಡ್ತೀನಿ. ನಾನು ಅಪ್ಲೋಡ್ ಮಾಡ್ತೀನಿ. ನಿಮ್ಮಿಂದ ಆಧಾರ್ ನಂಬರು, ಮೊಬೈಲ್ ನಂಬರು, ವೈಫ್ ಆಫ್ ಚೌಡಮ್ಮ, ತಂದೆ ಹೆಸರು ಈಗ ನೀವು ಮಾತಾಡಿದ್ದು ತಂದೆ ಹೆಸರು ಈಗ ಕೊಡ್ತೀವಿ. ತಂದೆ ಹೆಸರು ಕೊಡ್ತೀನಿ. ಏನು ಬೇಕು KV ಗಂಗಾಧರಯ್ಯ, ಸಂಗಾತಿಯ ಹೆಸರು ಜಿ ಮಂಜುನಾಥ್, ಸಂಗಾತಿಯ ಮತದಾರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆ ಲಭ್ಯವಿದ್ದಲ್ಲಿ ಅಂದರೆ ನಮ್ಮ ಹತ್ರ ಇದ್ದರೆ ವೋಟರ್ ID ನಂಬರ್ ಅಲ್ಲ ನಿಮ್ಮದೇ ಹಾಕಿದ್ದೀನಿ. ಓಕೆ ಆಯಿತು. ಜಿ ಮಂಜುನಾಥ್, ಗೋವಿಂದು ಲೇಟು, ತಂದೆ ಒಂದು ಕೋಲಾರ, ಕರ್ನಾಟಕ, ಮೂವಾಗ್ಲು 145. ಇದೇನಿದು NBL MBL ಅಣ್ಣ. ಅದು MBL ಮುಳಬಾಗಿಲು. ಕಾನ್ಸ್ಟಿಟ್ಯೂನ್ಸಿ ನಮ್ಮದು 145. ಅದು ನೀನೇ ಹೇಳಪ್ಪ. ಅದು ಸೆಕ್ರೆಟರಿಗಳು ರೆವಿನ್ಯೂ ಇನ್ಸ್ಪೆಕ್ಟರ್ ಹಳೇದೆಲ್ಲ ಹಳೇ ಹೋಗ್ತಾರೆ. ಇದು ಕೊಡಪ್ಪ ಇಲ್ಲಣ್ಣ. ಅದು ನೋಡಿ ಅಣ್ಣ. ಯಾರನ್ನ ಕೇಳಿ ಅದು ಅಂತ ಎಲ್ಲಿ? ಹಾಂ MBL ನನಗೆ ಅಟ್ಯಾಚ್ಮೆಂಟ್ ಇರಲಿ. ಆಮೇಲೆ ಅದು ಇನ್ನೊಂದು ಬರ್ಕೋ. MBL 63 ಭಾಗ ಸಂಖ್ಯೆ 459 ಕ್ರಮ ಸಂಖ್ಯೆ. ಇಲ್ಲಿ ಆಧಾರ್ ಸಂಖ್ಯೆ ಇದೆ ಬರಲೇ ಇಲ್ಲ. ಅಲ್ಲಲ್ಲ ಈ ಕಡೆ ಬರ್ತೀನಿ. ಸೇಮ್ ಅದನ್ನ ಅಲ್ಲಿ ಬರ್ತೀನಿ. ಈ ಕಡೆ 95 ಮಾರ್ಚ್ 21 ಎಕ್ಸಾಮ್ ಹಿಂದಿ ಸಾಟರ್ಡೆ. ವಿಡಿಯೋ ಹಿಡಿತೀನಿ. ಎಲ್ಲ ಹಿಡಿಬೇಡುವ ಬೇಡ. ನಾನು ತಹಸೀಲ್ದಾರ್ಗೆ ಹೇಳ್ಬಿಟ್ಟು ನಮ್ಮ ಚೆನ್ನಾಗಿರುತ್ತೆ ಊರ ಬಗ್ಗೆ ಗೊತ್ತು ಅಂತ ನಾನು ಹೇಳಿ ಹಾಕ್ತಿದ್ದು ಇವ್ರಿಗೆ. ಇವರು ಏನು ಆಕ್ಟಿವ್ ನನಗೇ ಹೇಳಿಲ್ಲ ಇನ್ನು ಏನು ಊರಲ್ಲಿ ಏನು ಅಂತ. ಇಮ್ಮಿಡಿಯೇಟ್ ನಿಮಗೆ ಎಷ್ಟೇ ಟ್ರೈನಿಂಗ್ ಕದ್ದಾಗ ಅವಾಗ ನೀನು ಆವತ್ತೇ ನಮ್ಗೆ ಹೇಳ್ಬೇಕು ಗೊತ್ತಾ. ಇವಾಗ ನಾನು ಏನಾದರೂ ತಹಸೀಲ್ದಾರ್ಗಾಗ ನಿಮ್ಗೆ ಜೊತೆ ಏನಾಗುತ್ತೆ ಗೊತ್ತಾ? ಏನಾಗುತ್ತೆ ಅಲ್ಲಿ ಹೇಳ್ಬಿಡ್ತಾರೆ ಅಷ್ಟೇ. ಒಂದು ಫೋನ್ ಮಾಡಿ ಹೇಳಿದ್ರೆ ಆಯ್ತು. ಯಾವ ಫೋನ್ ಎತ್ನಂದ್ರ ಎತ್ನಾ ಆಫೀಸರ್